ಹರ ಓಂ ಗುರುಭ್ಯೋ ನಮಃ. ಓಂ ತ್ರೈಲೋಕ್ಯ ಸಂಪದ ಲೇಖ ಸಮ್ಮಲೇಖನ ಬಿತ್ತೆಯೇ ಸಚ್ಚಿದಾನಂದ ರೂಪಾಯ ಶಿವಯ ಬ್ರಹ್ಮಣೇ ನಮಃ. ನನ್ನ ಕುಲದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳುತ್ತಾ, ನನ್ನ ದೈವ ಸ್ವರೂಪರು ನನ್ನ ಒಂದು ಶಕ್ತಿಯನ್ನು ತುಂಬಿ ಈ ದೇವಸ್ಥಾನಕ್ಕೆ ವಾಸ್ತು ಮತ್ತು ಅವರ ಆಶೀರ್ವಾದ ಅಂತ ನೀಡಿದಂಥ ನನ್ನ ಪ್ರೀತಿಯ ಗುರುಗಳಾದಂಥ ಗೋಪಾಲಕೃಷ್ಣ ಶರ್ಮ ಗುರೂಜಿಯವರ ಪಾದದಡಿಯಲ್ಲಿ ನಮಸ್ಕರಿಸುತ್ತಾ, ಇವತ್ತು ಏನೋ ಒಂದು ವಿಶೇಷವಾದಂಥ ಈ ತುಮಕೂರು ಜಿಲ್ಲೆ ಶಿರಾ ತಾಲೂಕು ಯಲಿಯೂರು ಗ್ರಾಮದಲ್ಲಿ ಇಂಥ ಒಂದು ಪುಣ್ಯಕ್ಷೇತ್ರ ಆಗುತ್ತೆ ಅಂತ ನಾನು ಕೂಡ ಅಂದ್ಕೊಂಡಿರಲಿಲ್ಲ. ಯಾದ ದೈವ ಸ್ವರೂಪ, ನಮ್ಮ ತಂದೆ ತಾಯಿಗಳ ಆಶೀರ್ವಾದ, ನಮ್ಮ ಗುರು ಹಿರಿಯರ ಆಶೀರ್ವಾದದಿಂದ ಈ ಒಂದು ಮಹಾನ್ ಪುಣ್ಯಕ್ಷೇತ್ರ ನಮ್ಮ ಯಲಿಯೂರಿನ ದೇವಮೂಲೆಯಲ್ಲಿ ಆಗಿದೆ. ನೋಡಿ ಎಂಥ ಒಂದು ಕ್ಷೇತ್ರ ಆಗ್ತಾಯಿದೆ ಅಂದರೆ, ನಿನ್ನೆ ಕೂಡ ನಿಮಗೆ ತಿಳಿಸ್ದಂಗೆ ಹಿಂದೇನೋ ಒಂದು ಹೇಮಾವತಿ ನದಿ ಹರಿತಾ ಇರುವಂಥದ್ದು, ಮುಂದೆ ಮತ್ತು ಹಿಂದೆ ಕೆರೆ ಇರುವಂಥದ್ದು ವಿಶೇಷವಾದಂಥ ಪುಣ್ಯಕ್ಷೇತ್ರದಲ್ಲಿ ನಮ್ಮ ಗುರುಜಿ ಹಾಗೂ ನಮ್ಮ ವಿಶ್ವನಾಥ್ ಭಟ್ರು, ಮನೋಜ್ ಭಟ್ರು ಅವರ ಸಂಗಡಿಗರೆಲ್ಲರೂ ಕೂಡ ಒಂದು 3 ದಿನಗಳ ಕಾಲ ವಿಶೇಷವಾದ ಅದ್ಭುತ ಹೋಮ ಪೂಜೆಗಳನ್ನು ಮಾಡಿಕೊಟ್ಟಿದ್ದಾರೆ. ಎಂಥ ಅದ್ಭುತವಾದ ಪೂಜೆಗಳು ಅಂದರೆ, ನಾವು ಕೂಡ ಪುರೋಹಿತರಾಗಿದ್ರು ಕೂಡ ಅಂಥ ಹೋಮಾದಿಗಳನ್ನು ನಾನು ನೋಡಿರಲಿಲ್ಲ. ಅಂಥ ಮಹಾನ್ ಪುಣ್ಯವಾದಂಥ ಹೋಮಾದಿಗಳನ್ನು ಎಲ್ಲರೂ ಕೂಡ ಅದ್ಭುತವಾದ ಪೂಜೆಗಳನ್ನು ಮಾಡಿದ್ದಾರೆ. ಹಾಗೆ ಇವತ್ತೇನು ವಿಶೇಷವಾಗಿ ನಿನ್ನೆ ಕೂಡ 9 ನಮ್ಮ ಊರಿಗೆ ದೇವತೆಯರುಗಳು ಕೂಡ ಈ ಕ್ಷೇತ್ರಕ್ಕೆ ಆಗಮಿಸಿದಂಥದ್ದಿರ್ಬೋದು. ಸಾವಿರಾರು ಸಂಖ್ಯೆಯಲ್ಲಿ ನಿನ್ನೆಯಿಂದಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಹೋಗ್ತಾ ಇರೋದು ನೋಡಿದರೆ ನನಗೆ ಈ ಕ್ಷೇತ್ರ ಮಾಡಿದ್ದು ಕೂಡ ಒಂದು ಭಾಳ ಆನಂದಮಯವಾಗ್ತಾ ಇದೆ. ಏಕೆಂದರೆ ಈ ಕ್ಷೇತ್ರ ಮಾಡಲಿಕ್ಕೆ ಸಹಕರಿಸಿದ ಎಲ್ಲ ಭಕ್ತರುಗಳು ಸುಮಾರು ಸಾವಿರಾರು ಜನ ಅನ್ನ ದಾಸೋಹಕ್ಕೆ ಎಲ್ಲ ಧಾನ್ಯಗಳನ್ನು ನೀಡಿರುವಂಥವ್ರು ಇರ್ಬೋದು, ಮತ್ತು ಎಲ್ಲ ರೀತಿಯ ಸಹಕಾರವನ್ನು ನೀಡಿದಂಥ ಎಲ್ಲ ಭಕ್ತರಿಗೂ ಕೂಡ ನಾನು ನಮಸ್ಕರಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಪುಣ್ಯಕ್ಷೇತ್ರಕ್ಕೆ ನೀವು ಕೂಡ ಆಗಾಗ ಬಂದು ಹೋಗ್ತಾಯಿರಿ. ನಿಮ್ಮ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ಒಂದು ದೈವ ಸ್ವರೂಪ ಈ ಕ್ಷೇತ್ರದಲ್ಲಿ ಅಡಗಿದೆ. ಹಾಗಾಗಿ ಬಂದು ಎಲ್ಲ ರೀತಿಯ ನಿಮ್ಮ ಏನು ತೊಂದರೆಗಳಿದ್ದಾವೆ ಅವನ್ನೆಲ್ಲ ಬಗೆಹರಿಸ್ಕೊಂಡು ಹೋಗಿದ್ದೆ ಆಯಿತು ಅಂದರೆ ನಿಮ್ಮೆಲ್ಲರೂ ಕೂಡ ಒಳ್ಳೆಯದಾಗುತ್ತೆ. ಹಾಗೆ ನಾಳೆ ಏನು 8ನೇ ತಾರೀಕು ಸಾಯಂಕಾಲ 6 ಗಂಟೆಗೆ ಮಹಾಪ್ರತ್ಯಂಗಿರಾ ದೇವಿ ಹೋಮ ಇದೆ. ಸಾಧಾರಣ 2 ರಿಂದ 3 ಕ್ವಿಂಟಲ್ ಒಣಮೆಣಸಿನಕಾಯಿ ಹೋಮದಿಂದ ಈ ಅದ್ಭುತವಾದಂಥ ಮಹಾಪ್ರತ್ಯಂಗಿರಾ ದೇವಿ ಹೋಮ ಕೂಡ ಆಗುತ್ತೆ. ಅದೇ ರೀತಿ ಭಾನುವಾರ ಬೆಳಿಗ್ಗೆ 10 ರಿಂದ 11 ಗಂಟೆ ಒಳಗಡೆಗೆ ನಮ್ಮ ಮೈಸೂರಿನ ಮಹಾರಾಜರು ಕೂಡ ಈ ಕ್ಷೇತ್ರಕ್ಕೆ ಆಗಮಿಸ್ತಾ ಇರುವಂಥದ್ದು ಒಂದು ಪುಣ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಅವರು ಕೂಡ ಒಪ್ಕೊಂಡಿದ್ದಾರೆ, ಬರ್ತಾ ಇದ್ದಾರೆ ಅವರು ಕೂಡ. ಹಾಗಾಗಿ ಅವರ ಮೆರವಣಿಗೆ ಇರುತ್ತೆ, ಧಾರ್ಮಿಕ ಕಾರ್ಯಕ್ರಮ ಇರುತ್ತೆ. ಅದೇ ರೀತಿ ಈಗಾಗಲೇ 3-4 ದಿವಸದಿಂದಲೂ ಬೆಳಿಗ್ಗೆಯಿಂದಲೂ ರಾತ್ರಿ 10-12 ಗಂಟೆವರೆಗೂ ಪ್ರಸಾದದ ವ್ಯವಸ್ಥೆ ದಾಸೋಹ ನಡೀತಲೇ ಇದೆ. ಅದೇ ರೀತಿ ಏನು ಒಂದು 9ನೇ ತಾರೀಕು ಕೂಡ ಮಹಾ ದಾಸೋಹ ಇದೆ. ಎಲ್ಲರೂ ಕೂಡ ಭಕ್ತಾದಿಗಳು ತನ್ನ ತನು ಮನ ಧನ ಸಹಾಯದೊಂದಿಗೆ ಈ ಕ್ಷೇತ್ರಕ್ಕೆ ಬಂದು ದೇವರಲ್ಲಿ ಹರಕೆಯನ್ನು ಮಾಡಿಕೊಂಡು ನಿಮ್ಮ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ಪರಿಹಾರ ಮಾಡ್ಕೋಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಏನು ನಮ್ಮ ಮಾಧ್ಯಮ ವರ್ಗದ ಇದ್ದರೆ ಸಾಧಾರಣ 3-4 ದಿವಸದಿಂದ ಅವರು ಕೂಡ ಇಲ್ಲೇ ಬೀಡುಗಳನ್ನು ಬಿಟ್ಕೊಂಡು ಈ ಕ್ಷೇತ್ರದ ಎಲ್ಲ ಜನಗಳಿಗೆ ಪ್ರಚಾರವನ್ನು ನೀಡ್ತಿರುವಂಥ ಮಾಧ್ಯಮ ಮಿತ್ರರು ಇರ್ಬೋದು, ನಮ್ಮ ಪೊಲೀಸ್ ಸಿಬ್ಬಂದಿಯವರು ಇರ್ಬೋದು, ಬೆಸ್ಕಾಂ ಅಧಿಕಾರಿಗಳಿರ್ಬೋದು, ನಮ್ಮ ಎಲ್ಲ ಅಧಿಕಾರಿಗಳು ಕೂಡ ವಿಶೇಷವಾದ ರೀತಿಯಲ್ಲಿ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಎಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ, ಅದೇ ರೀತಿ ನಮ್ಮ ಗ್ರಾಮದ ಎಲ್ಲ ಮುಖಂಡರು, ಗ್ರಾಮಸ್ಥರು, ಅಕ್ಕಪಕ್ಕದ ಗ್ರಾಮಸ್ಥರು, ನಾಡಿನ ಜನತೆ ಭಕ್ತರು ಕೂಡ ನಾನು ನಮಸ್ಕಾರವನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ.